ಶೀರ್ಷಿಕೆ ಮನೆಯೊಳಗಿನ ಬೆಳಕು. ರಾಮಯ್ಯನ ಮನೆ ಹಳ್ಳಿಯ ತುದಿಯಲ್ಲಿ ಇತ್ತು. ದೊಡ್ಡದೂ ಅಲ್ಲ, ಆದರೆ ಪ್ರೀತಿಯಿಂದ ತುಂಬಿತ್ತು. ಬೆಳಗ್ಗೆ ಎದ್ದಾಗ ಅಂಗಳದಲ್ಲಿ ತಾಯಿಯ ತುಳಸಿ ಗಿಡ, ಅಡುಗೆ ಮನೆಯಲ್ಲಿ ಕಾಫಿಯ ವಾಸನೆ, ಒಳಗೆ ಮಕ್ಕಳು ನಗುತ್ತಾ ಓಡಾಡುವುದು ಇದೇ ಆ ಮನೆಯ ಸೌಂದರ್ಯ. ರಾಮಯ್ಯ ಸರಳ ಮನುಷ್ಯ. ಅವನ ಹೆಂಡತಿ ಲಕ್ಷ್ಮಿ ಮನೆಯ ಬೆಳಕು. ಮಗಳು ಸೌಮ್ಯ, ಮಗ ಕಿರಣ್ ಇಬ್ಬರೂ ಶಾಲೆಗೆ ಹೋಗುವ ಮಕ್ಕಳು. ಬೆಳಗಿನ ಆರಂಭ. ಪ್ರತಿದಿನ ಲಕ್ಷ್ಮಿ ಬೆಳಗ್ಗೆ 5 ಗಂಟೆಗೆ ಎದ್ದು ಅಡುಗೆ ಮಾಡುತ್ತಿದ್ದಳು. ರಾಮಯ್ಯ ಪತ್ರಿಕೆ ಓದುತ್ತಾ, ಲಕ್ಷ್ಮಿ, ನಿನ್ನ ಕೈ ಅಡುಗೆ ಮನೆಗೂ ಸ್ವರ್ಗ ಮಾಡುತ್ತೆ ಎಂದು ನಗುತ್ತಿದ್ದ. ಮಕ್ಕಳು ಅಮ್ಮನ ಸುತ್ತ ಕೂತು, ಅಮ್ಮ, ಇವತ್ತು ಏನು ಟಿಫಿನ್ ಎಂದು ಕೇಳುತ್ತಿದ್ದರು. ಆ ಮನೆ ಸಣ್ಣದಾದರೂ ಸಂತೋಷ ದೊಡ್ಡದು. ಬದಲಾವಣೆಯ ದಿನ. ಒಂದು ದಿನ ರಾಮಯ್ಯ ಕೆಲಸದಿಂದ ಬೇಗ ಬಂದ. ಮುಖದಲ್ಲಿ ಚಿಂತೆ. ಲಕ್ಷ್ಮಿ ಕೇಳಿದಳು, ಏನಾಯ್ತು? ಕಂಪನಿಯಲ್ಲಿ ಕೆಲಸ ಕಡಿತ, ನನ್ನ ಕೆಲಸ ಹೋಗಿದೆ ಎಂದು ನಿಧಾನವಾಗಿ ಹೇಳಿದ. ಮನೆಯೊಳಗೆ ಮೌನ ತುಂಬಿತು. ಸಂಕಷ್ಟದ ಸಮಯ. ಹಣದ ಕೊರತೆ ಶುರುವಾಯಿತು. ಶಾಲೆಯ ಫೀಸ್, ಮನೆಯ ಖರ್ಚು ಎಲ್ಲವೂ ಭಾರವಾಗಿ ಕಾಣತೊಡಗಿತು. ಒಂದು ದಿನ ಕಿರಣ್ ಕೇಳಿದ, ಅಪ್ಪ, ನಾನು ಟ್ಯೂಷನ್ಗೆ ಹೋಗ್ಬೇಕಾ? ರಾಮಯ್ಯ ತಲೆ ತಗ್ಗಿಸಿದ. ಲಕ್ಷ್ಮಿ ಮಗನ ತಲೆ ತಟ್ಟಿ, ಇಲ್ಲ ಮಗನೇ, ಅಪ್ಪ ಮತ್ತೆ ಕೆಲಸ ಹುಡುಕ್ತಾರೆ ಎಂದಳು. ಮನೆಯೊಳಗಿನ ಬೆಂಬಲ. ಲಕ್ಷ್ಮಿ ಮನೆಯಲ್ಲೇ ಸಣ್ಣ ತಿಂಡಿ ತಯಾರಿಸಿ ಮಾರಲು ಆರಂಭಿಸಿದಳು. ರಾಮಯ್ಯ ಬೇರೆ ಕೆಲಸ ಹುಡುಕ್ತಾ ಇದ್ದ. ಸೌಮ್ಯ ತಾಯಿಗೆ ಸಹಾಯ ಮಾಡುತ್ತಿದ್ದಳು. ಅಮ್ಮ, ನಾವು ಒಟ್ಟಿಗೆ ಇದ್ದರೆ ಎಲ್ಲವೂ ಸರಿಯಾಗುತ್ತೆ ಎಂದಳು. ಬೆಳಕು ಮರಳಿ. ಕೆಲ ತಿಂಗಳ ನಂತರ ರಾಮಯ್ಯಗೆ ಹೊಸ ಕೆಲಸ ಸಿಕ್ಕಿತು. ಹಣ ಹೆಚ್ಚು ಇರಲಿಲ್ಲ, ಆದ್ರೆ ಮನಸ್ಸಿಗೆ ನೆಮ್ಮದಿ. ಆ ದಿನ ಸಂಜೆ ರಾಮಯ್ಯ ಹೇಳಿದ, ಈ ಮನೆ ನನಗೆ ಕಲಿಸಿದ್ದು ಹಣಕ್ಕಿಂತ ಕುಟುಂಬ ದೊಡ್ಡದು. ಲಕ್ಷ್ಮಿ ನಗುತ್ತಾ ಉತ್ತರಿಸಿ